ದೂರ ಚಾಮಿ ಚಾಮಿ ಮನೆಗೆ ಇವ ಚಾಮಿ ಮನೆ ನಮಸ್ಕಾರ, ನಾನು ಆದಿತ್ಯ ಕೃಷ್ಣ. ನನ್ನ ವಾಹಿನಿಯಾದಂತಹ ಆದಿತ್ಯಸ್ ಒಡಿಸ್ಸಿ ಡೈರೀಸ್ಗೆ ಸ್ವಾಗತ. ಬೆಂಗಳೂರಿನಿಂದ ಬೆಳಗ್ಗೆ ಸರಿಸುಮಾರು 5 ಗಂಟೆಗೆ ನಮ್ಮ ಪ್ರಯಾಣವನ್ನು ಪ್ರಕಾಶಮಾನವಾಗಿ ಪ್ರಾರಂಭಿಸಿದೆವು. ರಸ್ತೆಗಿಳಿಯಲು ಮತ್ತು ಮುಂಬರುವ ಬದಲಾಗುತ್ತಿರುವ ಭೂದೃಶ್ಯಗಳನ್ನು ಅನುಭವಿಸಲು ಉತ್ಸುಕನಾಗಿದ್ದೆ. ಕೃಷ್ಣಗಿರಿಯ ಕಲ್ಲಿನ ಬೆಟ್ಟಗಳು ಮತ್ತು ಹಚ್ಚ ಹಸಿರಿನ ಹೊಲಗಳ ಮೂಲಕ ಚಾಲನೆ ಮಾಡಿ ನಂತರ ಧರ್ಮಪುರಿ ಮತ್ತು ಸೇಲಂನ ಬದಿಯಿಂದಾಗಿ ಸಂಚರಿಸಿ ಬೆಳಗಿನ ಸಮಯವು ನಗರದ ಕಂಪನಗಳು ಮತ್ತು ಗ್ರಾಮಾಂತರ ಮೋಡಿಗಳ ಪರಿಪೂರ್ಣ ಮಿಶ್ರಣದೊಂದಿಗೆ ಕಳೆದು ಹೋಯಿತು. ಮಧ್ಯಾಹ್ನದ ಸೂರ್ಯ ಹೆಚ್ಚುತ್ತಿದ್ದಂತೆ ನಾವು ಕೊಯಂಬತ್ತೂರಿನ ಬೈಪಾಸ್ ಮೂಲಕ NH 544ರಲ್ಲಿ ಮುಂದುವರಿದು ಪಾಲಕ್ಕಾಡ್ ಮೂಲಕ ಕೇರಳವನ್ನು ಪ್ರವೇಶಿಸಿದೆವು. ಅಲ್ಲಿ ಪಶ್ಚಿಮ ಘಟ್ಟಗಳ ರಮಣೀಯ ಸೌಂದರ್ಯವು ನಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸಿತು. ಅಂತಿಮವಾಗಿ ಸಂಜೆ 4 ಗಂಟೆಯ ಹೊತ್ತಿಗೆ ನಾವು ನಮ್ಮ ಗಮ್ಯಸ್ಥಾನವನ್ನು ತಲುಪಿದೆವು. ಕೇರಳದ ಸಾಂಸ್ಕೃತಿಕ ಹೃದಯವಾದ ತ್ರಿಶೂರ್. ದಾರಿಯುದ್ದಕ್ಕೂ ವೈವಿಧ್ಯಮಯ ದೃಶ್ಯಗಳು ಮತ್ತು ಮರೆಯಲಾಗದ ಕ್ಷಣಗಳಿಂದ ತುಂಬಿದ ದಿನವಾಗಿತ್ತು. ನಮ್ಮ ಪ್ರಯಾಣದ ಅತ್ಯಂತ ಅದ್ಭುತ ಭಾಗವೆಂದರೆ ಬೆಟ್ಟಗುಡ್ಡಗಳು ಮತ್ತು ಹಚ್ಚ ಹಸಿರಿನ ಭೂದೃಶ್ಯಗಳ ಅಂತ್ಯವಿಲ್ಲದೆ ವಿಸ್ತರಿಸುವಂತೆ ತೋರುವ ಹೆದ್ದಾರಿ ಮಾರ್ಗ. ನಾವು ಪ್ರಯಾಣ ಮಾಡುವಾಗ ನಯವಾದ ಡಾಮರ್ ರಿಬ್ಬನ್, ದಟ್ಟವಾದ ಕಾಡುಗಳು ಮತ್ತು ವಿಸ್ತಾರವಾದ ತೋಟಗಳ ನಡುವೆ ಆಕರ್ಷಕವಾಗಿ ಸುತ್ತಿಕೊಂಡಿತ್ತು. ಆಕಾಶದ ವಿರುದ್ಧ ಭವ್ಯವಾಗಿ ಏರುತ್ತಿರುವ ದೂರದ ಪರ್ವತಗಳ ನೋಟಗಳೊಂದಿಗೆ ರಸ್ತೆ ಬದಿಯು ರೋಮಾಂಚಕ ಕಾಡು ಹೂವುಗಳು ಮತ್ತು ಎತ್ತರದ ಮರಗಳಿಂದ ಕೂಡಿತ್ತು. ಅವುಗಳ ಎಲೆಗಳು ಸೂರ್ಯನ ಬೆಳಕಿನಲ್ಲಿ ಮಿನುಕುತ್ತಿದ್ದವು ಅಥವಾ ಅಲ್ಪಾವಧಿಯ ಮಾನ್ಸೂನ್ ಮಳೆಯ ಸಮಯದಲ್ಲಿ ಮಳೆಹನಿಗಳಿಂದ ಹೊಳೆಯುತ್ತಿದ್ದವು. ವಿಶಾಲವಾದ ತೆರೆದ ಆಕಾಶವು ತಲೆಯ ಮೇಲೆ ಚಾಚಿಕೊಂಡಿತ್ತು. ದಿನ ಮುಂದುವರೆದಂತೆ ಬಣ್ಣಗಳನ್ನು ಬದಲಾಯಿಸಿತು. ಬೆಳಗಿನ ಮೃದುವಾದ ನೀಲಿ ಬಣ್ಣದ ಛಾಯೆಗಳಿಂದ ಮಧ್ಯಾಹ್ನದ ಬೆಚ್ಚಗಿನ ಚಿನ್ನದ ಹೊಳಪಿನವರೆಗೆ ಪ್ರಕೃತಿಯ ಸೌಂದರ್ಯದ ಜೀವಂತ ಕ್ಯಾನ್ವಾಸ್ ಆಗಿತ್ತು. ನಮ್ಮನ್ನು ನಿಧಾನಗೊಳಿಸಲು, ಆಳವಾಗಿ ಉಸಿರಾಡಲು ಮತ್ತು ಪ್ರಯಾಣವನ್ನು ನಿಜವಾಗಿಯೂ ಸವಿಯಲು ಆಹ್ವಾನಿಸಿತು.
ಪಾಲಕ್ಕಾಡ್ನಿಂದ ತ್ರಿಶೂರ್ಗೆ ಹೋಗುವ ಪ್ರಯಾಣವು ಒಂದು ಅದ್ಭುತವಾದ ದೃಶ್ಯ ಹಬ್ಬವಾಗಿದೆ. ಇದು ಕೇರಳದ ಅತ್ಯಂತ ಮೋಡಿ ಮಾಡುವ ಭೂದೃಶ್ಯಗಳನ್ನು ಪ್ರದರ್ಶಿಸುತ್ತದೆ. ಕೇರಳದ ಹೆಂಚು ಎಂದು ಕರೆಯಲ್ಪಡುವ ಪಾಲಕ್ಕಾಡ್ನಿಂದ ಹೊರಡುವಾಗ ದೃಶ್ಯವು ಕ್ರಮೇಣ ಸೂರ್ಯನ ಬೆಳಕಿನಲ್ಲಿ ಮಿನುಗುವ ವಿಶಾಲವಾದ ಭತ್ತದ ಗದ್ದೆಗಳಿಂದ ದಟ್ಟವಾದ ಹಸಿರಿನಿಂದ ಆವೃತವಾದ ನಿಧಾನವಾಗಿ ಉರುಳುವ ಬೆಟ್ಟಗಳಾಗಿ ರೂಪಾಂತರಗೊಳ್ಳುತ್ತವೆ. ರಸ್ತೆಯು ವಿಲಕ್ಷಣ ಹಳ್ಳಿಗಳ ಮೂಲಕ ಸುತ್ತುತ್ತದೆ. ಅಲ್ಲಿ ಹೊಂದಿರುವ ಸಾಂಪ್ರದಾಯಿಕ ಕೇರಳದ ಮನೆಗಳು ವಿವಿಧ ಮರಗಳು, ತೋಟಗಳು, ಸಮೂಹಗಳ ಮೂಲಕ ಇಣುಕುತ್ತಿದ್ದವು. ದಾರಿಯುದ್ದಕ್ಕೂ ಗಾಳಿಯ ಪಶ್ಚಿಮ ಘಟ್ಟಗಳ ತಾಜಾ ಮಣ್ಣಿನ ಪರಿಮಳದಿಂದ ತುಂಬಿರುತ್ತದೆ. ವಿಶೇಷವಾಗಿ ಮಳೆಗಾಲದಲ್ಲಿ ಎಲ್ಲವೂ ಹಚ್ಚ ಹಸಿರಿನಿಂದ ಕೂಡಿರುತ್ತದೆ. ಹೆದ್ದಾರಿಯ ಕೆಲವು ಭಾಗಗಳ ಮೇಲೆ ಎತ್ತರದ ಮರಗಳು ಕಮಾನು ಹಾಕುತ್ತವೆ, ನೈಸರ್ಗಿಕ ಸುರಂಗಗಳನ್ನು ರೂಪಿಸುತ್ತವೆ. ಇದು ಪ್ರಶಾಂತ ನೆರಳು ಮತ್ತು ಸೂರ್ಯನ ಬೆಳಕಿನಿಂದ ತಂಪಾದ ವಿಶ್ರಾಂತಿಯ ಕ್ಷಣಗಳನ್ನು ಸೃಷ್ಟಿಸುತ್ತದೆ. ಈ ಹಾದಿಯು ಕೇವಲ ಒಂದು ಹಾದಿಯಲ್ಲ, ಆದರೆ ಒಂದು ತಲ್ಲೀನಗೊಳಿಸುವ ಅನುಭವವಾಗಿದೆ. ಪ್ರಕೃತಿಯ ಶ್ರೀಮಂತ ವಸ್ತ್ರದ ಮೂಲಕ ಪ್ರಯಾಣ. ಅಲ್ಲಿ ಪ್ರತಿ ತಿರುವು ಹೊಸ ಸುಂದರವಾದ ಮೋಡಿ ಚೌಕಟ್ಟನ್ನು ಬಹಿರಂಗಪಡಿಸುತ್ತದೆ. ಪ್ರಯಾಣಿಕರನ್ನು ವಿರಾಮಗೊಳಿಸಲು, ಉಸಿರಾಡಲು ಮತ್ತು ಕೇರಳದ ಕಾಲಾತೀತ ಸೌಂದರ್ಯದಲ್ಲಿ ಮುಳುಗಲು ಆಹ್ವಾನಿಸುತ್ತದೆ. ಮತ್ತೊಂದು ಸುಂದರವಾದ ಸಂಭವವೆಂದರೆ ಕುತಿರನ್ ಸುರಂಗ. ಕೇರಳದ ತ್ರಿಶೂರ್ ಮತ್ತು ಪಾಲಕ್ಕಾಡ್ ನಡುವಿನ ರಾಷ್ಟ್ರೀಯ ಹೆದ್ದಾರಿ 544ರಲ್ಲಿರುವ ಒಂದು ಮಹತ್ವದ ಇಂಜಿನಿಯರಿಂಗ್ ಅದ್ಭುತವಾಗಿದೆ. ಕುತಿರನ್ ಬೆಟ್ಟಗಳ ಬಳಿಯ ಪಶ್ಚಿಮ ಘಟ್ಟಗಳ ಒರಟಾದ ಭೂಪ್ರದೇಶದ ಮೂಲಕ ಕೆತ್ತಲಾದ ಈ ಸುರಂಗವನ್ನು ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ಮತ್ತು ಕುಖ್ಯಾತವಾಗಿ ಕಷ್ಟಕರ ಮತ್ತು ಅಪಘಾತ ಪೀಡಿತ ಹೆದ್ದಾರಿಯ ಪ್ರದೇಶದಲ್ಲಿ ಸುರಕ್ಷತೆಯನ್ನು ಸುಧಾರಿಸಲು ನಿರ್ಮಿಸಲಾಗಿದೆ. ಸರಿಸುಮಾರು 450 ಮೀಟರ್ಗಳಷ್ಟು ವ್ಯಾಪಿಸಿರುವ ಇದು ಕೇರಳದ ಮೊದಲ ಹೆದ್ದಾರಿ ಸುರಂಗವಾಗಿದೆ ಮತ್ತು ದಕ್ಷಿಣ ಭಾರತದ ಅತಿ ಉದ್ದವಾಗಿದೆ. ಅದರ ಪ್ರಾಯೋಗಿಕ ಪ್ರಯೋಜನಗಳನ್ನು ಮೀರಿ ಪಶ್ಚಿಮ ಘಟ್ಟಗಳ ಸವಾಲಿನ ನೈಸರ್ಗಿಕ ಭೂದೃಶ್ಯದೊಂದಿಗೆ ಆಧುನಿಕ ಇಂಜಿನಿಯರಿಂಗ್ ಮಿಶ್ರಣಕ್ಕೆ ಸುರಂಗವು ಸಾಕ್ಷಿಯಾಗಿದೆ.
ಇದಾಗಿದೆ ಈ ದೃಶ್ಯದ ವಿಶೇಷ. ಮುಂದಿನ ದೃಶ್ಯದಲ್ಲಿ ಸಿಗುತ್ತೇನೆ. ಅಲ್ಲಿಯ ತನಕ ಧನ್ಯವಾದಗಳು.